ರಾಜ್ಯ ಬಿಜೆಪಿ ಪಾಳೆಯದಲ್ಲೂ ಕೂಡ ಕುರ್ಚಿ ಕಲಹ ಅನ್ನೋದು ಆಗಾಗ ಚರ್ಚೆಗೆ ಒಳಪಡ್ತಾ ಇರುವ ವಿಚಾರ. ಅದರಲ್ಲೂ ಈ ಬಾರಿ ಥರ್ಡ್ ಅಂಪೈರ್ ಅನ್ನ ಫೀಲ್ಡ್ಗೆ ಇಳಿಸಿ ರಾಜ್ಯ ಬಿಜೆಪಿ ಪಾಳೆಯದ ಒಳಗಿರುವ ಈ ಕುರ್ಚಿಗೆ ಸಂಬಂಧಪಟ್ಟ ಗೊಂದಲಕ್ಕೆ ಇತಿಶ್ರೀ ಹಾಡೋ ಪ್ರಯತ್ನವನ್ನ ಬಿಜೆಪಿ ಪಾಳೆಯ ಮಾಡ್ತಿದೆಯಂತೆ. ಹಾಗಾದ್ರೆ ಈ ಥರ್ಡ್ ಅಂಪೈರ್ ಯಾರು, ಎಲ್ಲಿಂದ ಬರ್ತಿದ್ದಾರೆ, ಬಂದವರು ಏನು ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಶ್ಚಿಮ ರಾಜ್ಯ, ಈಶಾನ್ಯ ರಾಜ್ಯಗಳ ಎಲೆಕ್ಷನ್ನಲ್ಲಿ ಎದುರಾಳಿಗಳಿಗೆ ಪಂಚ್ ಕೊಟ್ಟ ಪ್ರಧಾನಿ ಪಕ್ಷದ ಪಂಟರ್ಗಳು ಈಗ ಇಲ್ಲಿಗೆ ಬರ್ತಿದ್ದಾರಂತೆ. ಅರೆ, ಇವರು ಇಲ್ಲಿಗೆ ಯಾಕೆ ಬರ್ತಿದ್ದಾರೆ ಅಂದ್ರೆ ಅವರೇನು ದಾರಿ ತಪ್ಪಿ ಬರ್ತಿಲ್ವಂತೆ. ಬದಲಾಗಿ ಇಲ್ಲಿನ ಕಮಲ ನಾಯಕರಿಗೆ ದಾರಿ ತೋರಿಸೋಕೆ ಬರ್ತಿದ್ದಾರಂತೆ. ಇಲ್ಲಿನ ಕೇಸರಿ ಪಕ್ಷದ ಪ್ರಾಬ್ಲಮ್ಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋಕೆ ಬರ್ತಿದ್ದಾರಂತೆ. ಕರ್ನಾಟಕದ ಕೇಸರಿ ಸಿಂಹಾಸನದ ಮ್ಯೂಸಿಕಲ್ ಚೇರ್ ಆಟ ಮುಗಿಸೋಕೆ ಬರ್ತಿದ್ದಾರಂತೆ. ಕಮಲಕೋಟೆಯ ದಿಲ್ಲಿ ದೊರೆಗಳು ಈಗ ಕರ್ನಾಟಕದ ಕಡೆ ತಮ್ಮ ಬೈನಾಕ್ಯುಲರ್ ತಿರುಗಿಸಿದ್ದಾರಂತೆ. ಯಾಕಂದ್ರೆ ಇದೇ ನವೆಂಬರ್ಗೆ BY ವಿಜಯೇಂದ್ರರ ರಾಜ್ಯಾಧ್ಯಕ್ಷ ಟರ್ಮ್ ಎಂಡ್ ಆಗುತ್ತೆ. ಹಂಗೆ ಎಂಡ್ ಆಗೋಕ್ಕೂ ಮೊದಲೇ ಎರಡರಲ್ಲೊಂದು ಡಿಸೈಡ್ ಮಾಡಿಯೇ ಹೋಗೋದು ದಿಲ್ಲಿ ಅಂಪೈರ್ಗಳ ಪ್ಲಾನು ಅನ್ನೋದು ಕಮಲ ಪಡಸಾಲೆಯಲ್ಲೇ ಗುಸುಗುಸು. ರಾಜ್ಯಕ್ಕೆ ದಿಲ್ಲಿ ನಾಯಕರ ಎಂಟ್ರಿ, ಮ್ಯೂಸಿಕಲ್ ಚೇರ್ ಆಗುತ್ತಾ ಎಂಡ್. 2023ರ ಎಲೆಕ್ಷನ್ ರಿಸಲ್ಟ್ ಬಂದ ಕೂಡಲೇ ಸ್ಟಾರ್ಟ್ ಆದ ಕೇಸರಿ ಟೀಮಿನ ಕುರ್ಚಿ ಆಟ ಆಗಲೇ 6 ತಿಂಗಳು ಎಳೆದಾಡಿತ್ತು. ಕುರ್ಚಿಯಲ್ಲಿ ಕೂರೋರು ಯಾರು ಅನ್ನೋ ಪ್ರಶ್ನೆಗೆ 6 ತಿಂಗಳ ನಂತರ ವಿಜಯೇಂದ್ರ ಅಂತ ದಿಲ್ಲಿ ನಾಯಕರೇನೋ ಹೇಳಿದ್ರು. ಆದ್ರೆ ಇಲ್ಲಿನ ನಾಯಕರು ಮಾತ್ರ ಒಪ್ಪಲೇ ಇಲ್ಲವಂತೆ. ಹಿಂಗಾಗಿ ಮ್ಯೂಸಿಕಲ್ ಚೇರ್ ಹಂಗೆ ಮುಂದುವರಿತಂತೆ. ಈ ಕೇಸರಿ ಟೀಮಿನ ಮ್ಯೂಸಿಕಲ್ ಚೇರಿನ ಗೇಮಲ್ಲಿ ವಿಜಯೇಂದ್ರಗೆ ಆರಂಭಿಕ ಗೆಲುವು ಸಿಕ್ತು. ಅದೆಂಗೆ ಅಂದ್ರೆ ಚೇರಿನ ಮೇಲೆ ಕಣ್ಣಿಟ್ಟಿದ್ದವರೆಲ್ಲ ಒಬ್ಬೊಬ್ಬರೇ ಹೊರಬಿದ್ರು. ಮೊದಲು ಈಶ್ವರಪ್ಪ ಗೇಮಿಂದಾನೇ ಆಚೆ ಹೋದ್ರೆ ಬೊಮ್ಮಾಯಿ ದಿಲ್ಲಿ ಕಡೆ ಹೆಜ್ಜೆ ಹಾಕಿದ್ರು. ಯತ್ನಾಳ್ ಅವರನ್ನಂತೂ ಬಾಹುಬಲಿ ಟೀಮ್ನವರೆಲ್ಲ ಸೇರಿ ಎತ್ತಿ ಆಚೆ ಒಗೆದು ಬಿಟ್ರು. ಯಾರು ಎಲ್ಲೇ ಹೋದ್ರೂ ಮ್ಯೂಸಿಕಲ್ ಚೇರ್ ಆಟ ಮಾತ್ರ ಕಂಟಿನ್ಯೂ ಆಗೇ ಇತ್ತು. ಚೇರಿನ ಮೇಲೆ ಕಣ್ಣಿಟ್ಟವರೆಲ್ಲ ಬಾಹುಬಲಿ ಟೀಮ್ ಎದುರು ಒಂದು ರೆಬಲ್ ಟೀಮ್ ಅಂತ ಮಾಡ್ಕೊಂಡ್ರು. ಈ ರೆಬಲ್ ಟೀಮ್ ನೇರ ರೆಬಲ್ ಆಟಕ್ಕಿಳಿದು ಚೇರಲ್ಲಿ ಕುಂತಿದ್ದ ಬಾಹುಬಲಿಗೆ ಸಖತ್ ಟಾಂಗ್ ಕೊಟ್ರು ಅನ್ನೋದು ಚುಟುಕಾಗಿ ಬಂದ ಕುಟುಕು ಪಡಸಾಲೆಯ ಪಿಸುಪಿಸು. ಹಿಂಗೆ ರೆಬಲ್ ಟೀಮು ಚೇರಲ್ಲಿ ಕೂತಿದ್ದ ಬಾಹುಬಲಿಗೆ ಟಕ್ಕರ್ ಕೊಟ್ಟ ಮೇಲೆ ಬಾಹುಬಲಿ ಸುಸ್ತಾಗಿ ಹೋದ್ರಂತೆ. ಹಂಗೆ ಸುಸ್ತಾಗಿದ್ದಕ್ಕೆ ಶಿಗ್ಗಾವಿ, ಸಂಡೂರು, ಬಾಗಲಕೋಟೆ, ದಾವಣಗೆರೆ ಹಿಂಗೆ ಹೋದ ಪಿಚ್ಚಲ್ಲೆಲ್ಲ ಬಾಹುಬಲಿಗೆ ಗೆಲ್ಲೋಕೆ ಆಗ್ಲೇ ಇಲ್ಲ. ಇಷ್ಟೆಲ್ಲ ಆದ್ಮೇಲಂತೂ ಈ ಬಾಹುಬಲಿಯನ್ನ ರೆಬಲ್ ಟೀಮ್ನವರು ಎತ್ತಿ ಆಚೆ ಹಾಕೋಕೆ ಟ್ರೈ ಮಾಡ್ತಾನೆ ಇದ್ರಂತೆ. ಆದ್ರೆ ಬಾಹುಬಲಿ ಚೇರಿಗೆ ಪೂಜ್ಯ ಫಾದರ್ ಅಪ್ಪನವರು ರೆಡಿ ಮಾಡಿಕೊಟ್ಟ ಗಮ್ ಹಾಕೊಂಡು ಕೂತ್ಕೊಂಡಿದ್ರಂತೆ. ಅದಕ್ಕೆ ಏನು ಮಾಡಿದ್ರು ಬಾಹುಬಲಿನ ಮ್ಯೂಸಿಕಲ್ ಚೇರಿಂದ ಕೆಳಗಿಳಿಸೋಕೆ ಆಗ್ಲೇ ಇಲ್ಲ. ಆದ್ರೆ ಈ ಆಟವನ್ನೆಲ್ಲ ದಿಲ್ಲಿ ನಾಯಕರು ದೂರದಿಂದಲೇ ನೋಡ್ತಾ ಇದ್ರಂತೆ. ಈಗ ಟೈಮ್ ಬಂದೇ ಬಿಡ್ತಂತೆ. ಅದಕ್ಕೆ ಟೀಮೇ ದಿಲ್ಲಿಯಿಂದ ಇಲ್ಲಿಗೆ ಎಂಟ್ರಿ ಕೊಡೋಕೆ ರೆಡಿಯಾಗಿದೆಯಂತೆ. ಇವರಷ್ಟೇ ಅಲ್ವಂತೆ, ನೆಕ್ಸ್ಟ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾರಂತೆ. ಅವರು ಈ ಮ್ಯೂಸಿಕಲ್ ಚೇರ್ ಆಟಕ್ಕೆ ಥರ್ಡ್ ಅಂಪೈರ್ ಅಂತೆ. ಇದೇ ತಿಂಗಳು 25ನೇ ತಾರೀಕು ಫೀಲ್ಡ್ ಅಂಪೈರ್ಗಳಾಗಿ ಬರೋ ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಭೂಪೇಂದ್ರ ಯಾದವ್ ಹಾಗೂ ತರುಣ್ ಚುಗ್ ಫೀಲ್ಡ್ ರಿಪೋರ್ಟ್ ಕೊಡ್ತಾರಂತೆ. ಇವರು ಕೊಡೋ ರಿಪೋರ್ಟ್ ನೋಡಿದ ಮೇಲೆ ಥರ್ಡ್ ಅಂಪೈರ್ ಶಿವರಾಜ್ ಸಿಂಗ್ ಚೌಹಾಣ್ ಫೈನಲ್ ಡಿಸಿಷನ್ ರೆಡಿ ಮಾಡ್ತಾರೆ ಅನ್ನೋದು ದಿಲ್ಲಿಯ ಗಲ್ಲಿಯಲ್ಲಿ ಕೇಳ್ತಿರೋ ಸದ್ದು. ರೇಸಲ್ಲಿ ಶೋಭಕ್ಕ ಹಾಗೂ ಸೋಮಣ್ಣ, ಅಚ್ಚರಿ ಆಯ್ಕೆಯ ಸಾಧ್ಯತೆ ಇದೆಯನ್ನ. ಅಂಪೈರ್ಗಳು ಬರೋ ಹೊತ್ತಿಗೆ ಇಲ್ಲಿ ಮ್ಯೂಸಿಕಲ್ ಚೇರಿನ ರೇಸಿಗೆ ಶೋಭಕ್ಕ ಸೋಮಣ್ಣ ಸೇರ್ಕೊಂಡಿದ್ದಾರೆ.
ಇವರಿಬ್ಬರಲ್ಲಿ ಒಬ್ಬರನ್ನ ಕೇಸರಿ ಚೇರಲ್ಲಿ ಕೂರಿಸೋ ಪ್ಲಾನ್ ಇದೆಯಂತೆ. ಈಶ್ವರಪ್ಪ ಯತ್ನಾಳ್ ಜಂಟಿ ಪ್ರದರ್ಶನ ಆಗುತ್ತಂತೆ ಹಲವರ ಮರು ಆಗಮನ. ಆ ಕಡೆ ಮ್ಯೂಸಿಕಲ್ ಚೇರಿಗೆ ಈಗ ಒಂದು ಟ್ವಿಸ್ಟು ಸಿಗುತ್ತಂತೆ. ಮಜಾ ಇರೋದೇ ಇಲ್ಲಿ. ಆಟದಿಂದ ಹೊರಹೋದಂತ ಈಶ್ವರಪ್ಪ ಮತ್ತೆ ಗೇಮಿಗೆ ರೀ ಎಂಟ್ರಿ ಕೊಡೋ ಚಾನ್ಸ್ ಇದೆಯಂತೆ. ಅತ್ತ ಕಾಂಗ್ರೆಸ್ನಲ್ಲಿರೋ ಲಕ್ಷ್ಮಣ ಸವದಿ ರಾಮನಾಮ ಜಪ ಮಾಡ್ತಾ ಕೇಸರಿ ಟೀಮಿಗೆ ವಾಪಸ್ ಸೇರ್ಕೊಳ್ಳೋ ಅಂದಾಜಿದೆ ಅಂತ ಅಥಣಿ ಪಡಸಾಲೆಯಲ್ಲಿ ಸದ್ದಾಗ್ತಿದೆ. ಒಟ್ನಲ್ಲಿ ಕರ್ನಾಟಕ ಕಮಲ ಪಡೆಯ ಮ್ಯೂಸಿಕಲ್ ಚೇರ್ ಗೇಮು ಕ್ಲೈಮ್ಯಾಕ್ಸ್ಗೆ ಬಂದಿದೆಯಂತೆ. ಹೆಂಗಾರ ಮಾಡಿ ಬಾಹುಬಲಿ ಟೀಮು ರೆಬಲ್ ಟೀಮನ್ನ ಒಟ್ಟಿಗೆ ಸೇರಿಸಿ ರಾಜಿ ಆಟ ಆಡಿಸೋ ಪ್ಲಾನೂ ಇದೆಯಂತೆ ಅನ್ನೋದು ನಮ್ಮ ಒಳನೋಟಕ್ಕೆ ಸಿಕ್ಕ ಕಮಲದ ಕುರ್ಚಿಯಾಟ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ರಾಜ್ಯ ಬಿಜೆಪಿ ಪಾಳೆಯದಲ್ಲೂ ಕೂಡ ಕುರ್ಚಿ ಕಲಹ ಅನ್ನೋದು ಆಗಾಗ ಚರ್ಚೆಗೆ ಒಳಪಡ್ತಾ ಇರುವ ವಿಚಾರವೇ. ಅದರಲ್ಲೂ ಈ ಬಾರಿ ಥರ್ಡ್ ಅಂಪೈರ್ ಅನ್ನ ಫೀಲ್ಡ್ಗೆ ಇಳಿಸಿ ರಾಜ್ಯ ಬಿಜೆಪಿ ಪಾಳೆಯದ ಒಳಗಿರುವ ಈ ಕುರ್ಚಿಗೆ ಸಂಬಂಧಪಟ್ಟ ಗೊಂದಲಕ್ಕೆ ಇತಿಶ್ರೀ ಹಾಡೋ ಪ್ರಯತ್ನವನ್ನ ಬಿಜೆಪಿ ಪಾಳೆಯ ಮಾಡ್ತಿದೆಯಂತೆ. ಹಾಗಾದ್ರೆ ಈ ಥರ್ಡ್ ಅಂಪೈರ್ ಯಾರು, ಎಲ್ಲಿಂದ ಬರ್ತಿದ್ದಾರೆ, ಬಂದವ್ರು ಏನು ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಶ್ಚಿಮ ರಾಜ್ಯ, ಈಶಾನ್ಯ ರಾಜ್ಯಗಳ ಎಲೆಕ್ಷನ್ನಲ್ಲಿ ಎದುರಾಳಿಗಳಿಗೆ ಪಂಚ್ ಕೊಟ್ಟ ಪ್ರಧಾನಿ ಪಕ್ಷದ ಪಂಟರ್ಗಳು ಈಗ ಇಲ್ಲಿಗೆ ಬರ್ತಿದ್ದಾರಂತೆ. ಅರೆ, ಇವರು ಇಲ್ಲಿಗೆ ಯಾಕೆ ಬರ್ತಿದ್ದಾರೆ ಅಂದ್ರೆ ಅವರೇನು ದಾರಿ ತಪ್ಪಿ ಬರ್ತಿಲ್ವಂತೆ. ಬದಲಾಗಿ ಇಲ್ಲಿನ ಕಮಲ ನಾಯಕರಿಗೆ ದಾರಿ ತೋರಿಸೋಕೆ ಬರ್ತಿದ್ದಾರಂತೆ. ಇಲ್ಲಿನ ಕೇಸರಿ ಪಕ್ಷದ ಪ್ರಾಬ್ಲಮ್ಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋಕೆ ಬರ್ತಿದ್ದಾರಂತೆ. ಕರ್ನಾಟಕದ ಕೇಸರಿ ಸಿಂಹಾಸನದ ಮ್ಯೂಸಿಕಲ್ ಚೇರ್ ಆಟ ಮುಗಿಸೋಕೆ ಬರ್ತಿದ್ದಾರಂತೆ. ಕಮಲಕೋಟೆಯ ದಿಲ್ಲಿ ದೊರೆಗಳು ಈಗ ಕರ್ನಾಟಕದ ಕಡೆ ತಮ್ಮ ಬೈನಾಕ್ಯುಲರ್ ತಿರುಗಿಸಿದ್ದಾರಂತೆ. ಯಾಕಂದ್ರೆ ಇದೇ ನವೆಂಬರ್ಗೆ BY ವಿಜಯೇಂದ್ರರ ರಾಜ್ಯಾಧ್ಯಕ್ಷ ಟರ್ಮ್ ಎಂಡ್ ಆಗುತ್ತೆ. ಹಂಗೆ ಎಂಡ್ ಆಗೋಕ್ಕೂ ಮೊದಲೇ ಎರಡರಲ್ಲೊಂದು ಡಿಸೈಡ್ ಮಾಡಿಯೇ ಹೋಗೋದು ದಿಲ್ಲಿ ಅಂಪೈರ್ಗಳ ಪ್ಲಾನು ಅನ್ನೋದು ಕಮಲ ಪಡಸಾಲೆಯಲ್ಲೇ ಗುಸುಗುಸು. ರಾಜ್ಯಕ್ಕೆ ದಿಲ್ಲಿ ನಾಯಕರ ಎಂಟ್ರಿ. ಮ್ಯೂಸಿಕಲ್ ಚೇರ್ ಆಗುತ್ತಾ ಎಂಡ್. 2023ರ ಎಲೆಕ್ಷನ್ ರಿಸಲ್ಟ್ ಬಂದ ಕೂಡಲೇ ಸ್ಟಾರ್ಟ್ ಆದ ಕೇಸರಿ ಟೀಮಿನ ಕುರ್ಚಿ ಆಟ ಆಗಲೇ 6 ತಿಂಗಳು ಎಳೆದಾಡಿತ್ತು. ಕುರ್ಚಿಯಲ್ಲಿ ಕೂರೋರು ಯಾರು ಅನ್ನೋ ಪ್ರಶ್ನೆಗೆ 6 ತಿಂಗಳ ನಂತರ ವಿಜಯೇಂದ್ರ ಅಂತ ದಿಲ್ಲಿ ನಾಯಕರೇನೋ ಹೇಳಿದ್ರು. ಆದ್ರೆ ಇಲ್ಲಿನ ನಾಯಕರು ಮಾತ್ರ ಒಪ್ಪಲೇ ಇಲ್ಲವಂತೆ. ಹೀಗಾಗಿ ಮ್ಯೂಸಿಕಲ್ ಚೇರ್ ಹಂಗೆ ಮುಂದುವರಿತಂತೆ. ಈ ಕೇಸರಿ ಟೀಮಿನ ಮ್ಯೂಸಿಕಲ್ ಚೇರಿನ ಗೇಮಲ್ಲಿ ವಿಜಯೇಂದ್ರಗೆ ಆರಂಭಿಕ ಗೆಲುವು ಸಿಕ್ತು. ಅದೆಂಗೆ ಅಂದ್ರೆ ಚೇರಿನ ಮೇಲೆ ಕಣ್ಣಿಟ್ಟಿದ್ದವರೆಲ್ಲ ಒಬ್ಬೊಬ್ಬರೇ ಹೊರಬಿದ್ರು. ಮೊದಲು ಈಶ್ವರಪ್ಪ ಗೇಮಿಂದಾನೇ ಆಚೆ ಹೋದ್ರೆ ಬೊಮ್ಮಾಯಿ ದಿಲ್ಲಿ ಕಡೆ ಹೆಜ್ಜೆ ಹಾಕಿದ್ರು. ಯತ್ನಾಳ್ ಅವರನ್ನಂತೂ ಬಾಹುಬಲಿ ಟೀಮ್ನವರೆಲ್ಲ ಸೇರಿ ಎತ್ತಿ ಆಚೆ ಒಗೆದು ಬಿಟ್ರು. ಯಾರು ಎಲ್ಲೇ ಹೋದ್ರೂ ಮ್ಯೂಸಿಕಲ್ ಚೇರ್ ಆಟ ಮಾತ್ರ ಕಂಟಿನ್ಯೂ ಆಗೇ ಇತ್ತು. ಚೇರಿನ ಮೇಲೆ ಕಣ್ಣಿಟ್ಟವರೆಲ್ಲ ಬಾಹುಬಲಿ ಟೀಮ್ ಎದುರು ಒಂದು ರೆಬಲ್ ಟೀಮ್ ಅಂತ ಮಾಡ್ಕೊಂಡ್ರು. ಈ ರೆಬಲ್ ಟೀಮ್ ನೇರ ರೆಬಲ್ ಆಟಕ್ಕಿಳಿದು ಚೇರಲ್ಲಿ ಕುಂತಿದ್ದ ಬಾಹುಬಲಿಗೆ ಸಖತ್ ಟಾಂಗ್ ಕೊಟ್ರು ಅನ್ನೋದು ಚುಟುಕಾಗಿ ಬಂದ ಕುಟುಕು ಪಡಸಾಲೆಯ ಪಿಸುಪಿಸು. ಹಿಂಗೆ ರೆಬಲ್ ಟೀಮು ಚೇರಲ್ಲಿ ಕೂತಿದ್ದ ಬಾಹುಬಲಿಗೆ ಟಕ್ಕರ್ ಕೊಟ್ಟ ಮೇಲೆ ಬಾಹುಬಲಿ ಸುಸ್ತಾಗಿ ಹೋದ್ರಂತೆ. ಹಂಗೆ ಸುಸ್ತಾಗಿದ್ದಕ್ಕೆ ಶಿಗ್ಗಾವಿ, ಸಂಡೂರು, ಬಾಗಲಕೋಟೆ, ದಾವಣಗೆರೆ ಹಿಂಗೆ ಹೋದ ಪಿಚ್ಚಲ್ಲೆಲ್ಲ ಬಾಹುಬಲಿಗೆ ಗೆಲ್ಲೋಕೆ ಆಗ್ಲೇ ಇಲ್ಲ. ಇಷ್ಟೆಲ್ಲ ಆದ್ಮೇಲಂತೂ ಈ ಬಾಹುಬಲಿಯನ್ನ ರೆಬಲ್ ಟೀಮ್ನವರು ಎತ್ತಿ ಆಚೆ ಹಾಕೋಕೆ ಟ್ರೈ ಮಾಡ್ತಾನೆ ಇದ್ರಂತೆ. ಆದ್ರೆ ಬಾಹುಬಲಿ ಚೇರಿಗೆ ಪೂಜ್ಯ ಫಾದರ್ ಅಪ್ಪನವರು ರೆಡಿ ಮಾಡಿಕೊಟ್ಟ ಗಮ್ ಹಾಕೊಂಡು ಕೂತ್ಕೊಂಡಿದ್ರಂತೆ. ಅದಕ್ಕೆ ಏನು ಮಾಡಿದ್ರು ಬಾಹುಬಲಿನ ಮ್ಯೂಸಿಕಲ್ ಚೇರಿಂದ ಕೆಳಗಿಳಿಸೋಕೆ ಆಗ್ಲೇ ಇಲ್ಲ.
ಆದ್ರೆ ಈ ಆಟವನ್ನೆಲ್ಲ ದಿಲ್ಲಿ ನಾಯಕರು ದೂರದಿಂದಲೇ ನೋಡ್ತಾ ಇದ್ರಂತೆ. ಈಗ ಟೈಮ್ ಬಂದೇ ಬಿಡ್ತಂತೆ. ಅದಕ್ಕೆ ಟೀಮೇ ದಿಲ್ಲಿಯಿಂದ ಇಲ್ಲಿಗೆ ಎಂಟ್ರಿ ಕೊಡೋಕೆ ರೆಡಿಯಾಗಿದೆಯಂತೆ. ಇವರಷ್ಟೇ ಅಲ್ವಂತೆ, ನೆಕ್ಸ್ಟ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾರಂತೆ. ಅವರು ಈ ಮ್ಯೂಸಿಕಲ್ ಚೇರ್ ಆಟಕ್ಕೆ ಥರ್ಡ್ ಅಂಪೈರ್ ಅಂತೆ. ಇದೇ ತಿಂಗಳು 25ನೇ ತಾರೀಕು ಫೀಲ್ಡ್ ಅಂಪೈರ್ಗಳಾಗಿ ಬರೋ ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಭೂಪೇಂದ್ರ ಯಾದವ್ ಹಾಗೂ ತರುಣ್ ಚುಗ್ ಫೀಲ್ಡ್ ರಿಪೋರ್ಟ್ ಕೊಡ್ತಾರಂತೆ. ಇವರು ಕೊಡೋ ರಿಪೋರ್ಟ್ ನೋಡಿದ ಮೇಲೆ ಥರ್ಡ್ ಅಂಪೈರ್ ಶಿವರಾಜ್ ಸಿಂಗ್ ಚೌಹಾಣ್ ಫೈನಲ್ ಡಿಸಿಷನ್ ರೆಡಿ ಮಾಡ್ತಾರೆ ಅನ್ನೋದು ದಿಲ್ಲಿಯ ಗಲ್ಲಿಯಲ್ಲಿ ಕೇಳ್ತಿರೋ ಸದ್ದು. ರೇಸಲ್ಲಿ ಶೋಭಕ್ಕ ಹಾಗೂ ಸೋಮಣ್ಣ, ಅಚ್ಚರಿ ಆಯ್ಕೆಯ ಸಾಧ್ಯತೆ ಇದೆಯಣ್ಣ. ಅಂಪೈರ್ಗಳು ಬರೋ ಹೊತ್ತಿಗೆ ಇಲ್ಲಿ ಮ್ಯೂಸಿಕಲ್ ಚೇರಿನ ರೇಸಿಗೆ ಶೋಭಕ್ಕ ಸೋಮಣ್ಣ ಸೇರ್ಕೊಂಡಿದ್ದಾರೆ. ಇವರಿಬ್ಬರಲ್ಲಿ ಒಬ್ಬರನ್ನ ಕೇಸರಿ ಚೇರಲ್ಲಿ ಕೂರಿಸೋ ಪ್ಲಾನ್ ಇದೆಯಂತೆ. ಈಶ್ವರಪ್ಪ ಯತ್ನಾಳ್ ಜಂಟಿ ಪ್ರದರ್ಶನ ಆಗುತ್ತಂತೆ, ಹಲವರ ಮರು ಆಗಮನ. ಆ ಕಡೆ ಮ್ಯೂಸಿಕಲ್ ಚೇರಿಗೆ ಈಗ ಒಂದು ಟ್ವಿಸ್ಟು ಸಿಗುತ್ತಂತೆ. ಮಜಾ ಇರೋದೇ ಇಲ್ಲಿ. ಆಟದಿಂದ ಹೊರಹೋದಂತ ಈಶ್ವರಪ್ಪ ಮತ್ತೆ ಗೇಮಿಗೆ ರೀ ಎಂಟ್ರಿ ಕೊಡೋ ಚಾನ್ಸ್ ಇದೆಯಂತೆ. ಆತ ಕಾಂಗ್ರೆಸ್ನಲ್ಲಿರೋ ಲಕ್ಷ್ಮಣ ಸವದಿ ರಾಮನಾಮ ಜಪ ಮಾಡ್ತಾ ಕೇಸರಿ ಟೀಮಿಗೆ ವಾಪಸ್ ಸೇರ್ಕೊಳ್ಳೋ ಅಂದಾಜಿದೆ ಅಂತ ಅಥಣಿ ಪಡಸಾಲೆಯಲ್ಲಿ ಸದ್ದಾಗ್ತಿದೆ. ಒಟ್ನಲ್ಲಿ ಕರ್ನಾಟಕ ಕಮಲ ಪಡೆಯ ಮ್ಯೂಸಿಕಲ್ ಚೇರ್ ಗೇಮು ಕ್ಲೈಮ್ಯಾಕ್ಸ್ಗೆ ಬಂದಿದೆಯಂತೆ. ಹೆಂಗಾರ ಮಾಡಿ ಬಾಹುಬಲಿ ಟೀಮು ರೆಬಲ್ ಟೀಮನ್ನ ಒಟ್ಟಿಗೆ ಸೇರಿಸಿ ರಾಜಿ ಆಟ ಆಡಿಸೋ ಪ್ಲಾನೂ ಇದೆಯಂತೆ ಅನ್ನೋದು ನಮ್ಮ ಒಳನೋಟಕ್ಕೆ ಸಿಕ್ಕ ಕಮಲದ ಕುರ್ಚಿಯಾಟ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು